ಕನ್ನಡ ಚಿತ್ರಗಳನ್ನು ನೀವು ದಿನಾಲು ನೋಡುತ್ತಾನೇ ಇರುತ್ತೀರಿ. ಆದರೆ ತೆರೆ ಹಿಂದೆ ಏನು ನಡೆಯುತ್ತಿರುತ್ತದೆ ಅದು ಗೌಪ್ಯವಾಗಿಯೇ ಇರುತ್ತದೆ. ಆದರೆ ಈ ಒಂದು ವಿಡಿಯೋದಲ್ಲಿ ನಾವು ಯಾರೆಲ್ಲ ನಟಿಯರು ಚಿತ್ರೀಕರಣದ ವೇಳೆ ಅಥವಾ ಸ್ನೇಹದಿಂದ ಪ್ರೀತಿಯಾಗಿ ಬದಲಾಗಿ ಚಿತ್ರನಟಿಯರು ಸಿನಿಮಾ ನಿರ್ದೇಶಕರನ್ನು ಮದುವೆಯಾಗಿದ್ದಾರೆಂದು ಈ ಒಂದು ಲಿಸ್ಟಿನಲ್ಲಿ ನಾವು ಪ್ರಮುಖವಾಗಿ ಖ್ಯಾತಿ ಗಳಿಸಿರುವ ನಟಿಯರು ಯಾರ್ಯಾರಿದ್ದಾರೆ ಎಂದು ನೋಡೋಣ. ಶ್ರುತಿ ಹಾಗೂ ಎಸ್ ಮಹೇಂದರ್. ಶ್ರುತಿ ಇವರು ಕನ್ನಡ ಚಿತ್ರರಂಗದ ಪ್ರಮುಖ ನಟಿಯರಲ್ಲಿ ಒಬ್ಬರು. ಇವರು ಕನ್ನಡ ಚಿತ್ರಗಳಲ್ಲಿ, ಟಿವಿ ಕಾರ್ಯಕ್ರಮಗಳಲ್ಲಿ, ರಾಜಕೀಯದಲ್ಲಿ ಒಂದಲ್ಲ ಒಂದು ವಿಷಯದಲ್ಲಿ ಕಾಣಿಸಿಕೊಳ್ಳುತ್ತಾನೆ ಇರುತ್ತಾರೆ. ಇವರು ಖ್ಯಾತ ನಿರ್ದೇಶಕರಾಗಿದ್ದ ಎಸ್ ಮಹೇಂದರ್ ಎಂಬುವರನ್ನು ಮದುವೆಯಾಗಿದ್ದರು. ನಿರ್ದೇಶಕರಾಗಿದ್ದ ಮಹೇಂದರ್ ಅವರು ಪ್ರಮುಖ ಚಿತ್ರಗಳಾದ ಕುಶಲವೇ ಕ್ಷೇಮವೇ, ಜೋಗುಳ, ಗೌಡ್ರು, ತಂದೆಗೆ ತಕ್ಕ ಮಗ, ಪ್ರೀತಿಗಾಗಿ, ಗಂಡನ ಮನೆ, ಕೌರವ, ಸುವಿಸುವಾಲಿ ಪ್ರಮುಖ ಚಿತ್ರಗಳನ್ನು ನಿರ್ದೇಶಿಸಿದ್ದರು. 1998ರಲ್ಲಿ ಮದುವೆಯಾಗಿದ್ದರು. ಆದರೆ ಕಾರಣಾಂತರಗಳಿಂದ 2009ರಲ್ಲಿ 11 ವರ್ಷಗಳ ಸಂಸಾರದ ಬಳಿಕ ವಿಚ್ಛೇದನವನ್ನು ಪಡೆದುಕೊಂಡಿದ್ದಾರೆ. ಸುಹಾಸಿನಿ ಹಾಗೂ ಮಣಿರತ್ನಂ. ಭಾರತದ ಖ್ಯಾತ ನಿರ್ದೇಶಕರಾಗಿದ್ದ ಮಣಿರತ್ನಂ ಕನ್ನಡದಲ್ಲಿ ಪಲ್ಲವಿ ಅನುಪಲ್ಲವಿ ಚಿತ್ರದ ಮೂಲಕ ಪದಾರ್ಪಣೆ ಮಾಡಿದ್ದರು. ನಂತರ ಮಲಯಾಳಂ, ತಮಿಳ್ ಹಾಗೂ ಹಿಂದಿ ಚಿತ್ರಗಳನ್ನು ನಿರ್ದೇಶಿಸಿ ಖ್ಯಾತಿ ಗಳಿಸಿದ ಇವರು ಆಗಸ್ಟ್ 26, 1988ರಲ್ಲಿ ಸುಹಾಸಿನಿಯವರನ್ನು ಮದುವೆಯಾಗಿದ್ದರು. ಇವರಿಗೆ ನಂದನ ಎಂಬ ಮಗ ಕೂಡ ಇದ್ದಾನೆ. ಇತ್ತೀಚೆಗೆ ತಮ್ಮ 35ನೇ ಮದುವೆ ವಾರ್ಷಿಕೋತ್ಸವವನ್ನು ಸಹ ಆಚರಿಸಿಕೊಂಡಿದ್ದಾರೆ. ರಕ್ಷಿತಾ ಪ್ರೇಮ್. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜೋಗಿ, ಕರಿಯಾ, ಎಕ್ಸ್ಕ್ಯೂಸ್ ಮೀ ಚಿತ್ರಗಳನ್ನು ನಿರ್ದೇಶಿಸಿ ಖ್ಯಾತರಾಗಿದ್ದ ಪ್ರೇಮ್ರನ್ನು ಮಾರ್ಚ್ 9, 2007ರಲ್ಲಿ ರಕ್ಷಿತಾರವರು ಪ್ರೇಮ್ರನ್ನು ಪ್ರೀತಿಸಿ ಮದುವೆಯಾಗಿರುತ್ತಾರೆ. ಇತ್ತೀಚೆಗೆ ತಮ್ಮ 19ನೇ ಮದುವೆ ವಾರ್ಷಿಕೋತ್ಸವವನ್ನು ಸಹ ಆಚರಿಸಿಕೊಂಡಿದ್ದಾರೆ. ಸುಮಿತ್ರಾ ರಾಜೇಂದ್ರ ಬಾಬು. ಕನ್ನಡ ಸಿನಿಮಾಗಳಲ್ಲಿ ನಟಿ ಹಾಗೂ ಪೋಷಕ ನಟಿಯಾಗಿ ಗುರುತಿಸಿಕೊಂಡಿದ್ದ ಇವರು ತಮಿಳ್, ಮಲಯಾಳಂ, ತೆಲುಗು ಸೇರಿದಂತೆ ಕನ್ನಡದಲ್ಲಿ ತಾರಕ್, ಚಮಕ್, ಮೈನಾ, ಮುಸ್ಸಂಜೆ ಮಾತು ಹೀಗೆ ಕನ್ನಡದಲ್ಲಿ 60ಕ್ಕೂ ಅಧಿಕ ಚಿತ್ರದಲ್ಲಿ ನಟಿಸಿದ ಇವರು ಖ್ಯಾತ ನಿರ್ದೇಶಕರಾಗಿದ್ದ ರಾಜೇಂದ್ರ ಬಾಬುರನ್ನು 1980ರಲ್ಲಿ ಮದುವೆಯಾಗಿದ್ದಾರೆ. ಆದರೆ ರಾಜೇಂದ್ರ ಬಾಬುರವರು 2013ರಲ್ಲಿ ಅಕಾಲಿಕವಾಗಿ ನಿಧನರಾಗಿದ್ದರು. ಅಪೇಕ್ಷಾ ಪವನ್ ಒಡೆಯರ್. ಕನ್ನಡ ಕಿರುತೆರೆಯ ನಟಿ ಅಪೇಕ್ಷಾ ಪುರೋಹಿತ್ರವರು ಕಾಪಿತೋಟ, ಕಿನಾರೆ ಮುಂತಾದ ಚಿತ್ರಗಳಲ್ಲಿ ನಟಿಸಿದ ಇವರು ಗೂಗ್ಲಿ, ರಣವಿಕ್ರಮ್, ಜಸ್ಸೀರಂತಹ ಪ್ರಮುಖ ಚಿತ್ರಗಳನ್ನು ನಿರ್ದೇಶಿಸಿದ ಪವನ್ ಒಡೆಯರನ್ನು ಆಗಸ್ಟ್ 2018ರಲ್ಲಿ ಮದುವೆಯಾಗಿದ್ದಾರೆ. ಆರತಿ ಹಾಗೂ ಪುಟ್ಟಣ್ಣ ಕಣಗಲ್. ಖ್ಯಾತ ನಿರ್ದೇಶಕರಾಗಿದ್ದ ಪುಟ್ಟಣ್ಣ ಕಣಗಲ್ರವರು ನಟಿ ಆರತಿಯರವರನ್ನು 1970ರಲ್ಲಿ ಪ್ರೀತಿಸಿ ಮದುವೆಯಾಗಿದ್ದರು. ಇವರ ಪ್ರೀತಿಯ ಫಲವಾಗಿ ಯಶಸ್ವಿನಿ ಎಂಬ ಮಗಳು ಜನಿಸಿದ್ದಳು. ಆದರೆ 1985ರಲ್ಲಿ ಪುಟ್ಟಣ್ಣ ಕಣಗಲ್ರವರು ಮರಣ ಹೊಂದಿದ್ದಾರೆ. ಉಪೇಂದ್ರ ಮತ್ತು ಪ್ರಿಯಾಂಕಾ. ನಟ ನಿರ್ದೇಶಕರಾದ ಉಪೇಂದ್ರರವರು ಪ್ರಿಯಾಂಕಾ ತ್ರಿವೇದಿಯವರನ್ನು ಇವರು H2O ಮತ್ತು ರಾ ಚಿತ್ರದ ಮೂಲಕ ಪರಿಚಯವಾಗಿ ಪ್ರೀತಿಸಿ ಡಿಸೆಂಬರ್ 2003ರಲ್ಲಿ ಮದುವೆಯಾಗಿರುತ್ತಾರೆ. ಕನ್ನಡ ಚಿತ್ರರಂಗದ ಕುತೂಹಲಕಾರಿ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.